ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ವರ್ಷನ್ ಬರ್ಡೇ. ಸೊ ಎಲ್ಲ ರೆಡಿ ಆಗಿದ್ದೀನಿ ನಾನು ಕೂಡ. ಸೊ ಗಿಫ್ಟ್ಸ್ ಎಲ್ಲ ಒಳ್ಳೆ ನನ್ನ ಹತ್ರನೇ ಇದೆ. ಸೊ ಎಲ್ಲನೂ ತೊಗೊಂಡ್ಬಿಟ್ಟು ಆ್ಯಂಡ್ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಫ್ರೀ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಮತ್ತು ಬಸ್ಸಲ್ಲಿ ಹೋಗ್ತೀನಲ್ಲ. ಸೊ ಎಲ್ಲನೂ ಹಾಳಾಗುತ್ತೆ, ಅದಕ್ಕೆ ಕ್ಲಿಪ್ ಹಾಕಿದ್ದೀವಿ. ಸೊ ಅಲ್ಲೋಗಿ ಫ್ರೀ ಬಿಟ್ಕೋತೀನಿ. ಆ್ಯಂಡ್ ಬನ್ನಿ ಹೋಗೋಣ, ಟೈಮ್ ಆಯಿತು. ಬ್ಯಾಂಗ್ಳೂರು ಬಸ್ ಹತ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಹೋದೆ. ಯಶವಂತಪುರದಲ್ಲಿ ಇರೋವಂಥ ಪಾಪ ಅಂದಿದ್ಲು. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ಇಬ್ಬರು ಕೂಡ ಟಿಫನ್ ತಿನ್ನೋದಕ್ಕೆ ಅಂತ ಹೋದ್ವಿ. ಸೊ ನಾವು ಟಿಫನ್ ಎಲ್ಲ ಮಾಡೋಷ್ಟೊತ್ತಿಗೆ ಪೂಜು ಕೂಡ ಬಂದಳು. ಸೊ ಅದಾದಮೇಲೆ ಅಲ್ಲೇ ಟಿಫನ್ ಮಾಡೋ ಹತ್ರನೇ ಬಂದಳು. ಸೊ ಅಲ್ಲಿಂದ ನಾವು 3 ಜನನು ಬಸ್ ಹತ್ತೋದಕ್ಕೆ ಅಂತ ಬಂದ್ವಿ. ಸೊ ನಾವು ಡೆಕೋರೇಷನ್ ಎಲ್ಲ ಮಾಡಿಸಿದ್ದು ಬ್ಯಾಲ್ಕೆರೆಯಲ್ಲಿ. ಸೊ ಅಲ್ಲಿಗೆ ಹೋಗಬೇಕಿತ್ತು, ಅದಕ್ಕೆ 266 ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಮಾತಾಡ್ಕೊಂಡು ನಿಂತಿದ್ವಿ. ಆ್ಯಂಡ್ ನಮ್ಮ ಬರ್ಡೇಗಲ್ಲಿ ಬಂದು ಅವಳಿಗೆ ಅಲ್ಲಿಂದನೇ ಹತ್ತಿರ, ಅವ್ರ ಮನೆಯಿಂದ ಬ್ಯಾಲ್ಕೆರೆಗೆ ಹತ್ತಿರ. ಸೊ ಅವಳು ಡೈರೆಕ್ಟ್ ಬ್ಯಾಲ್ಕೆರೆ ಬಸ್ ಸ್ಟಾಪಲ್ಲೇ ಇರ್ತೀನಿ ಬನ್ನಿ ಅಂತ ಅಂದಳು. ಸೊ ನಾವೆಲ್ಲನೂ ಬಸ್ ಹತ್ಕೊಂಡು ಹೋದ್ವಿ. ಅವಳು ನಮ್ಗೆ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ಲು. ನಾವು ಹಾಗೆ ಬಸ್ಸಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ನಮಗೆ ಎಲ್ಲರೂ ಒಂದೊಂದು ಸೀಟಲ್ಲಿ ಕೂತ್ಕೊಂಡಿದ್ವಿ. ಅದಾದಮೇಲೆ ಲಾಸ್ಟ್ ಸೀಟಲ್ಲಿ ಖಾಲಿ ಆಯಿತು. ಸೊ ಎಲ್ಲ 3 ಜನ ಕೂತ್ಕೊಂಡ್ವಿ ಲಾಸ್ಟ್ ಸೀಟಲ್ಲಿ. ಆ್ಯಂಡ್ ಸ್ವಲ್ಪ ಹಾಗೇ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಬರಬೇಕು ಮನ್ಸಿಂದ ಹಾಡು ಬರಬೇಕು. ಬೋರ್ ಆಗ್ತಿತ್ತು. ಸೊ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಕೊಂಡು ಹಾಗೆ ಯಾವ್ಯಾವ ರೀಲ್ಸ್ ಮಾಡಬೇಕು ಇವತ್ತು ಅಂತ ಎಲ್ಲನೂ ಹಾಗೆ ಕಲ್ತ್ಕೊಂಡು ಹೋಗ್ತಾ ಇದ್ವಿ. ಲಿಪ್ಸ್ಟಿಕ್ ರಾಣಿ ಗೈಸ್. ನಾ ಆಗಲೇ ಹೇಳಿದ್ನಲ್ಲ, ನಮಗೋಸ್ಕರ ಆಲ್ರೆಡಿ ವರ್ಷ ಕಾಯ್ತಾ ಇದ್ಲು. ಸೊ ನಾವು ಹೋಗಿದ ತಕ್ಷಣ ಅವಳಿಗೆ ವಿಶ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿಸಿರೋ ಹತ್ರ ಹೋದ್ವಿ. ಪಾಪ ವಿತ್ ಪಾಪ ದ್ವಾಪರ ಸಾಂಗು ಹಾಗೆ ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಈ ಸಾಂಗ್ಸ್ಗೆಲ್ಲ ಕಾಪಿರೈಟ್ಸ್ ಬರುತ್ತೆ, ಆದ್ರೂ ಹಾಕ್ತಾಯಿದ್ದೀನಿ. ಬಟ್ ಎಲ್ಲ ಸ್ವಲ್ಪ ವಾಯ್ಸ್ ಅದೇನು ಸೌಂಡ್ ಇತ್ತು ಅದನ್ನೆಲ್ಲ ಲೆಸ್ ಮಾಡಿ ಹಾಕ್ತಾಯಿದ್ದೀನಿ.
ಇಲ್ಲಿ ವಾಯ್ಸ್ ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇತ್ತು. ಸಾಂಗ್ಸ್ಗಳು ಹಾಕಿದ್ರು, ಪ್ರೈವೇಟ್ ಥಿಯೇಟರ್ ಕೂಡ ಇತ್ತು ಅಲ್ಲೇ. ಸೊ ಸಾಂಗ್ಸ್ ಎಲ್ಲ ಜಾಸ್ತಿ ಆದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಪಾಪ ಪುಜ್ಜು ಅಂತೂ ಹೆವಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವತ್ತು ವರ್ಷನೂ ಮತ್ತು ಸಾನನ್ನು ಇಬ್ಬರೂ ಅಳಿಸ್ಬಿಟ್ವಿ. ನನ್ನಾಸೆ ಮಲ್ಲಿಗೆ ಸಾಂಗ್ ಏನು ಬರುತ್ತೆ ಅದಕ್ಕೆ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಅದು ಪಾಪಂಗೆ ನನಗೆ ಅಣ್ಣ ಇಲ್ವಲ್ಲ, ಒಬ್ಬರು ಯಾರೋ ಈ ಥರ ನನಗೆಲ್ಲ ಡ್ಯಾನ್ಸ್ ಆಡೋದಕ್ಕೆ ಅದೇನೇನೋ ಅವಳಿಗೂ ಕೂಡ ನೆನಪಾಗಿ ಅವಳು ಕೂಡ ಎಮೋಷ್ನಲ್ ಆದಳು. ಸೊ ನಮ್ಮ ಪಾಪ ಹತ್ತಿರೋದೇ ನೋಡಿಲ್ಲ. ಒಂದು ಸತಿ ಮಾತ್ರ ಒಂದು ಟೈಮ್ ಹತ್ತಿದ್ಲು, ಅದು ಬಿಟ್ಟರೆ ಅವತ್ತೇ ನಾನು ಅವಳು ಅಷ್ಟೊಂದು ಹತ್ತಿರೋದು ನೋಡಿದ್ದು. ಆ್ಯಂಡ್ ಐಸ್ ಫುಲ್ ಎಲ್ಲನೂ ರೆಡ್ಡಾಗೋಗಿತ್ತು ಅವಳಿಗೆ. ಮತ್ತು ತುಂಬ ಸಾಂಗ್ಸ್ಗಳಿಗೂ ಕೂಡ ಡ್ಯಾನ್ಸ್ ಮಾಡಿದ್ವಿ. ಆ್ಯಡ್ ಮಾಡೋಣ ಅಂತ ಆಸೆ, ಬಟ್ ಅಗೇನ್ ಕಾಪಿರೈಟ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೂ ಆ್ಯಡ್ ಮಾಡ್ತಿಲ್ಲ. ಸುಮ್ಮನೆ ಹಾಗೆ ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಹಾಕಿಲ್ಲ. ಪಾಪ ಅಳ್ತಾಳೆ ಗಾಯ್ಸ್. ಏನಕ್ಕೆ ಪಾಪ ಹತ್ತಿದ್ದು ಡ್ಯಾನ್ಸ್ ಸಾಂಗ್ ಆಡೋದಕ್ಕೆ. ಪಾಪ ಇಬ್ರು ಹತ್ಬಿಟ್ರು ನನ್ನಾಸೆ ಮಲ್ಲಿಗೆ ಸಾಂಗ್ಗೆ ಡ್ಯಾನ್ಸ್ ಆಡಿದ್ಕೆ. ಸಾಂಗ್ ಕೇಳ್ತಿದಂಗೆ ನಾನು ಪೂಜೆ ಅದು ಕಳ್ಳಿಲ್ಲ, ಬಂದಿತ್ತು ಹಂಗೆ ಒಳಗೆ ಕಳಿಸ್ಬಿಟ್ವಿ. ಯಾಕೆ ಹೆಂಗೆ ಹೇಳ್ತಿದ್ಯಾ ಪಾಪ? ನಾನು ಅಳ್ತಿದ್ದು ಅಲ್ವಾ ಪಾಪ? ಗೈಸ್ ಯೂಟ್ಸನಿಗೆ ಬಂದಿದ್ದೀವಿ, ಇಲ್ಲಿ ಪಾರ್ಟಿ ಅಂತ. ನಮ್ಮ ಪಾಪ ಅಂತೂ ಅದು ಎಷ್ಟು ಹತ್ಬಿಟ್ಲು, ಆಟೋದಲ್ಲೂ ಹತ್ಕೊಂಬರ್ತಾವಳೆ. ಏನು ಮಾಡೋದು ಗೈಸ್, ಅಳುನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವಳು ಯೂಶ್ವಲಿ ಅಳಲ್ಲ. ಆ್ಯಕ್ಚುಲಿ ಏನಂದರೆ ನಾನು ಪೂಜು ಜಾಸ್ತಿ ಅಳೋದು. ನಾವಿಬ್ರು ಇವತ್ತು ಅಷ್ಟು ಅಳ್ತಿಲ್ಲ. ಇವಳು ಮತ್ತು ವರ್ಷ ಅಳೋದೇ ಇಲ್ಲ, ಇವರಿಬ್ರು ಅಳ್ತಾವ್ರು ಜಾಸ್ತಿ. ಟ್ರೀಟ್ ಕೊಡ್ಸೋಕ್ಕೆ ಅಂತ ಟರ್ನಿಗೆ ಕರ್ಕೊಂಡು ಹೋಗಿದ್ಲು ವರ್ಷ. ಸೊ ನಾನು ವರ್ಷ ಇಬ್ಬರೇ ನಾನ್ ವೆಜ್ ತಿಂದಿದ್ದು. ಪಾಪ ಮತ್ತು ಪುಜ್ಜು ಇಬ್ಬರೂ ವೆಜ್ ತಿಂದರು. ಬಿಕಾಸ್ ಏನು ಶ್ರಾವಣ ಅಲ್ಲ ಈಗ. ಸೊ ಅದಕ್ಕೋಸ್ಕರ ಅವ್ರ ಮನೇಲಿ ತಿನ್ನಲ್ಲ ಅಂತ ಇಬ್ಬರು ತಿನ್ನಲಿಲ್ಲ. ಬಟ್ ನಮ್ಮ ಪಾಪ ಅವತ್ತು ತಿಂದಿಲ್ಲ. ಬಟ್ ಅದಾಗಿ 2 ದಿನಕ್ಕೆ ಅವ್ರ ಅತ್ತೆ ಮನೆಗೆ ಹೋಗಿದ್ಲು. ಸೊ ಅಲ್ಲಿ ಚಿಕನ್ ತಿಂದಿದ್ದಾಳೆ. ಅವ್ರ ಅತ್ತೆ ಇಲ್ಲ ಏನಾಗಲ್ಲ ತಿನ್ನು, ಮದುವೆ ಆಗೋರ್ಗೂ ಅದೆಲ್ಲ ಏನಿಲ್ಲ, ಬಟ್ ಮದುವೆ ಆದಮೇಲೆ ಅದೆಲ್ಲ ಪಾಲಿಸ್ಬೇಕು ಅಂತ ಅಂದ್ಬಿಟ್ಟು ತಿನ್ನಿಸಿದ್ರು. ಆ್ಯಂಡ್ ಅಲ್ಲಿ ಮಶ್ರೂಮ್ ಮಂಚೂರಿಯನ್ ಮತ್ತು ಅವರು ಮಶ್ರೂಮ್ ಬಿರಿಯಾನಿ ಏನೋ ಆರ್ಡ್ರ್ ಮಾಡಿಕೊಂಡ್ರು. ಆ್ಯಂಡ್ ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಚಿಕನ್ ಬಿರಿಯಾನಿ ಅವೈಲೇಬಲ್ ಇರಲಿಲ್ಲ. ಸೊ ಚಿಕನ್ ಫ್ರೈಡ್ ರೈಸ್ ಮತ್ತು ಇನ್ನೂ ಏನೇನೋ ಆರ್ಡರ್ ಮಾಡ್ಕೊಂಡಿದ್ವಿ. ಫುಡ್ಡೆಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಎಷ್ಟೊತ್ತು ಆಲ್ಮೋಸ್ಟ್ ಇಲ್ಲೇ 1.5 ಅಥವಾ 2 hours ಇಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಅಷ್ಟೊತ್ತು ಕುತ್ಕೊಂಡು ನಿಧಾನಕ್ಕೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ದೀವಿ. ಹ್ಯಾಪಿ ಬರ್ಡೇ ಅವ್ರಿಗೆ ಬೇಜಾರಾಗೋಯ್ತು. ಹ್ಯಾಪಿ ಬರ್ಡೇ. ಇವಾಗ ಭರ್ಜರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪುಜ್ಜು ಪುಟ್ಟಿನ ಬಿಟ್ಟು ಬರೋಕ್ಕೆ ಅಂತ ಹೋದ್ರು. ಸೊ ನಾನು ಮತ್ತು ಪಾಪ ಇಲ್ಲಿ ನಿಂತಿದ್ದೀವಿ. ಎಲ್ಲ ಹೊಟ್ಟೆ ತುಂಬ ಹೋಗಿದೆ ಗಾಯ್ಸ್. ಹೌದು, ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಹತ್ವಿ. ಹಾಂ ಹೇಳಿ. ಆ್ಯಕ್ಚುಲಿ ಇವಳು ವೆಜ್ ತಿಂದ್ಲು, ಇವಳು ಮತ್ತು ಪುಜ್ಜು ಶ್ರಾವಣ ಅಲ್ವಾ ಗಾಯ್ಸ್, ಅದಕ್ಕೆ ನಾನ್ ವೆಜ್ ತಿಂದಿಲ್ಲ, ವೆಜ್ ತಿಂದರು. ನಾನು ಮತ್ತು ಪುಟ್ಟಿ ನಾನ್ ವೆಜ್ ತಿಂದ್ವಿ. ಚೆನ್ನಾಗಿತ್ತು. ನೆಕ್ಸ್ಟ್ ಗಾಯ್ಸ್ ಮೇಡಮ್ ಅವ್ರ ಬರ್ಡೇ. ಇವಳಾದ್ಮೇಲೆ ಅವಳು 10 ದಿನಕ್ಕೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.